ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಶಿಡ್ಲಘಟ್ಟದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ. ಮಹಿಳಾ ಮೀಸಲಾತಿ ಮಸೂದೆ ವಿರೋಧಿಸುವ ಮೂಲಕ ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿ ಶಿಡ್ಲಘಟ್ಟದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಶಿಡ್ಲಘಟ್ಟ ನಗರದ ಬಿಜೆಪಿ ಕಚೇರಿಯಿಂದ ಆರಂಭವಾದ ಈ ಬೃಹತ್ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿಯವರ ಪ್ರತಿಕೃತಿಯನ್ನ ದಹಿಸಲು ಮುಂದಾದರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಕೃತಿ ದಹಿಸಲು ಅವಕಾಶ ನೀಡಲಿಲ್ಲ. ಇದರಿಂದಾಗಿ ಬಿಜೆಪಿ ಮುಖಂಡರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಉಂಟಾಗಿದ್ದು, ಪ್ರತಿಭಟನಾಕಾರರು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ, ಇದನ್ನ ತಡೆಯೋದು ಸರಿಯಲ್ಲ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ನ್ಯಾಯ, ಬಿಜೆಪಿಯವರಿಗೆ ಒಂದು ನ್ಯಾಯ. ಕಾಂಗ್ರೆಸ್ ಮಹಿಳಾ ಮೀಸಲಾತಿಯನ್ನ ವಿರೋಧ ಮಾಡಿರೋದು ಹೊಸದೇನಲ್ಲ. ಅಯೋಧ್ಯೆ ಶ್ರೀರಾಮ ದೇವಸ್ಥಾನ ಕಟ್ಟಿಸಬೇಕಾದ್ರೂ ಕಾಂಗ್ರೆಸ್ ವಿರೋಧ ಮಾಡಿತ್ತು. ಕಾಂಗ್ರೆಸ್ನವರು ಮೋದಿ ಸರ್ಕಾರದ ವಿರುದ್ಧ ಯಾವಾಗಲೂ ವಿರೋಧ ಮಾಡ್ತಾನೆ ಬಂದಿದೆ. ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೇವೆ ಎಂದರು. ಕಾಂಗ್ರೆಸ್ಗೊಂದು ನ್ಯಾಯ, ದೇಶದಲ್ಲಿ ಬಿಜೆಪಿ ಮಾಡಕ್ಕೆ ಹೋದ್ರೆ ಒಂದು ನ್ಯಾಯ ತೋರಿಸಿರ್ತಕ್ಕಂಥದ್ದು ಈಗಾಗಲೂ ಆಗಿದೆ. ಆದರೆ ಕಾಂಗ್ರೆಸ್ನವ್ರಿಗೆ ಮಸೂದೆಗಳನ್ನು ವಿರೋಧ ಮಾಡ್ತಕ್ಕಂಥದ್ದು ಏನು ಹೊಸದೇನಲ್ಲ. ಆರ್ಟಿಕಲ್ 370 ಮಾಡಿದಾಗ ವಿಧೇಯಕಕ್ಕೂ ಸಾಕಷ್ಟು ವಿರೋಧ ಮಾಡಿದರು. ಆದರೆ ಸಾಕಷ್ಟು ಗಟ್ಟಿ ಮನಸ್ಸಿಂದ ಇವತ್ತು ಬಿ ಜೆ ಪಿಯಲ್ಲಿ ಏನು ಮಸೂದೆ ಮಂಡನೆ ಮಾಡ್ತಕ್ಕಂಥದ್ದನ್ನು ಎಲ್ಲರೂ ಒಗ್ಗೂಡಿಸಿ ಒಮ್ಮತವನ್ನು ತಗೊಂಡು ಆರ್ಟಿಕಲ್ 370 ತರ್ತಕ್ಕಂಥದ್ದು ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ಕಷ್ಟಾರ್ಥಕ್ಕಾಗಿ ಇವತ್ತು ಅದು ಆಗಿರೋದಾಗಿದೆ. ಅದು ಇದಕ್ಕೂ ಕಾಂಗ್ರೆಸ್ಸು ಇಂಡಿ ಕೂಡ ವಿರುದ್ಧ ಮಾಡಿತ್ತು. ಅದ್ರ ಜೊತೆಗೆ ಅಯೋಧ್ಯ ಶ್ರೀರಾಮ ದೇವಸ್ಥಾನ ಕಟ್ಟಿಸೋದಕ್ಕೂ ಕೂಡ ವಿರುದ್ಧ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸು. ತ್ರಿವಳಿ ತಲಾಖನ್ನ ಕೂಡ ರದ್ದತಿ ವಿರೋಧ ಮಾಡಿತ್ತು ಕಾಂಗ್ರೆಸ್ನಲ್ಲಿ. GST ಮಾಡಬೇಕು ಅಂತ ಕೂಡ ವಿರೋಧ ಮಾಡಿದರು. ಅದರಲ್ಲಿ ಸರ್ಜಿಕಲ್ ಏರ್ ಸ್ಟ್ರೈಕು ಮತ್ತು ಆಪರೇಷನ್ ಸಿಂಧೂರು ಮಾಡಿದವು ಕೂಡ ಎಲ್ಲ ಈ ಒಂದು ಇದಕ್ಕೆ ವಿರೋಧ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಮಾಡ್ಕೊಂಬಂದಿದೆ. ಇವತ್ತು ಕಾಂಗ್ರೆಸ್ನ ವಿರೋಧ ಸರ್ಕಾರದ ಮೇಲೆ, ಮೋದಿ ಮೇಲೆ ಸತತವಾಗಿದೆ. ಅವರು ಇವತ್ತು ಜಯ ಸಿಕ್ಕಿರುವುದು ಮುಂಬರುವ ದಿನಗಳಲ್ಲಿ, ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಕ್ಕಂಥದ್ದು ನಡೆಯುತ್ತೆ. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ರಾಹುಲ್ ಗಾಂಧಿಯವರ ಪ್ರತಿಕೃತಿಯನ್ನ ವಶಕ್ಕೆ ಪಡೆದು ಪ್ರತಿಭಟನಾಕಾರರಿಗೆ ಅವಕಾಶ ನೀಡದೆ ಪ್ರತಿಕೃತಿಯನ್ನ ಹೊತ್ತೊಯ್ದು ರಾಜಕಾಲುವೆಗೆ ಬಿಸಾಡಿದ್ರು. ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದ್ದು, ಬಳಿಕ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.